ರಾತ್ರಿ ಮಲ್ಗೋಕ್ಕೆ ಮುಂಚೆ ಈ ಆಯುರ್ವೇದ ಕಡ್ಡಿ ಪುಡಿನ ನಿಮ್ಮ ಹಳೆಯ ಭಂಗಿಗೆ ಅಪ್ಲೈ ಮಾಡಿ. ಬೆಳಗ್ಗೆ ಅಷ್ಟರಲ್ಲಿ ನೀವೇ ಆಶ್ಚರ್ಯಪಡುವ ರಿಸಲ್ಟು. ಅಂದರೆ ಬುಡದ ಸಮೇತ ಪಿಗ್ಮೆಂಟೇಷನ್ ತೆಗೆಯೋದಲ್ಲದೆ ಸ್ಕಿನ್ನ ಕ್ಲಾರಿಟಿ ಕೊಡುತ್ತೆ. ಕೇವಲ ಒಂದೇ ಒಂದು ರಾತ್ರಿ ಇದನ್ನು ಅಪ್ಲೈ ಮಾಡೋದು ಸಾಕು, ನಿಮ್ಮ ಮುಖದ ಹೊಳಪು ಡಬಲ್ ಆಗುತ್ತೆ ಅಂತ ಹೇಳ್ತಾ, ಪಿಗ್ಮೆಂಟೇಷನ್ ಬುಡದಿಂದ ತೆಗೆಯುತ್ತೆ ಅಂತ ಹೇಳ್ತಾ, ಇದೇ ಆ ಜಾದು ಮಾಡೋ ಕಡ್ಡಿ. ಕೇವಲ 10ರಿಂದ 15 ರೂಪಾಯಲ್ಲಿ ಈ ಕಡ್ಡಿ ನಿಮಗೆ ಸಿಗುತ್ತೆ. ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಅವೈಲಬಲ್ ಇದೆ. ಇದೊಂದು ಕಡ್ಡಿ ತಂದಿಟ್ಕೊಳ್ಳಿ, ನಿಮಗೆ ಕಪ್ಪು ಕಲೆಗಳಿಂದ ಹಿಡಿದು ಸ್ಕಿನ್ ಟ್ಯಾನಿಂದ ಹಿಡಿದು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ಕೈ ಇದು ಅಂತ ರಾಮಬಾಣ ಅಂತ ಹೇಳ್ತಾ, ಇದನ್ನು ಕಲಿಸ್ಬೇಕಾದ್ರೆ ಈ ಥರ ನಿಮಗೆ ನೊರೆ ಬರಬೇಕು. ಆವಾಗ ನೀವು ಇದನ್ನು ಅಪ್ಲೈ ಮಾಡಿದ್ರೆ ಈ ನೊರೆನೇ ಮೇನ್ ರೀಸನ್ ನಿಮ್ಮ ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ, ಕಪ್ಪು ಕಲೆಗಳನ್ನ ತೆಗೆಯುತ್ತೆ, ಪಿಂಪಲ್ ಮಾರ್ಕ್ಸ್ ಉಳಿದು ಬಿಡುತ್ತೆ ನೋಡಿ, ಅಂಥವ್ರಿಗೂ ರಾಮಬಾಣ. ಮುಖ ತುಂಬ ಕಪ್ಪು ಸುತ್ತಿದೆ, ಏನು ಮಾಡೋದು ಹೇಮ ಅನ್ನೋರ್ಗೂ ಈ ಪುಡಿನೇ ಜಾದು. ಈ ಪುಡಿ ಏನಂತ ಹೇಳ್ಬೋದು, ಅಮೃತ ಅಂತಲೇ ಹೇಳ್ಬೋದು. ಇದನ್ನು ಇಂಟೇಕು ಮಾಡ್ತಾರೆ. ಇದು ಫೇಸ್ ಅಪ್ಲಿಕೇಶನಲ್ಲಿ ತುಂಬ ಹೆಸರುವಾಸಿಯಾಗಿದೆ ನೋಡಿ. ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರಿಗೆ 3 ಸ್ಟೆಪ್ಪಲ್ಲಿ ಕ್ಲಿಯರ್ ಆಗುತ್ತೆ ಇದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನಕ್ಕೆ ಕಾಮನ್ ಪ್ರಾಬ್ಲಮ್ ಅಂದರೆ ಸಣ್ಟಾನು ಮತ್ತು ಪಿಗ್ಮೆಂಟೇಷನು. ಅಂಥವ್ರಿಗೆ ಈ ಜಾದು ಮಾಡೋ ಕಡ್ಡಿ ಕೇವಲ 10 ರೂಪಾಯಿಗೆ ಎಲ್ಲ ಗಂಧಿ ಅಂಗಡಿಲೂ ಅವೈಲಬಲ್ ಇದೆ. ಇದನ್ನು ತಂದಿಟ್ಕೊಂಡು ನೀವು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನುಣ್ಣಕ್ಕೆ ಅಂದರೆ ಶ್ರೀಗಂಧದ ಥರ ನೀವೇ ಪುಡಿ ಮಾಡ್ಕೋಬೇಕು, ಯಾವುದೇ ಮಿಲ್ಕ್ ಹಾಕಬೇಡಿ. ಇದ್ರ ಜೊತೆಗೆ ಒಂದು ಜಾದು ಮಾಡೋ ಕಲ್ಲು ತಂದಿದ್ದೀನಿ. ಇದು ಮ್ಯಾಜಿಕಲ್ ಕಲ್ಲು ಅಂತಲೇ ಹೇಳ್ತೀನಿ. ಇದರಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡೋ ಜೊತೆಗೆ ಸ್ಕಿನ್ ಗ್ಲೋ ಆಗಿದೆ, ಶೈನಿಂಗ್ ಆಗಿದೆ, ಯಾವ ಪೀಲಿಂಗ್ ಮಾಡಿಸಿದ್ದೀರಾ ನೀವು ಅಂತ ಕೇಳೋ ಮಟ್ಟಕ್ಕೆ ಅವರ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇದನ್ನು ಕೇವಲ ಎಷ್ಟು ಬೇಕೋ ಇವತ್ತಿನ ವೀಡಿಯೋಗೆ ಆ ರೆಮಿಡಿ ತೊಗೊಂಡು ನಾನಿಲ್ಲಿ ಸಿಹಿ ಮೊಸರಲ್ಲಿ 1 ಚಮಚ ಸಿಹಿ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಹಂಕಡಾದರೆ ಇನ್ನೂ ಸೂಪರಾಗಿರುತ್ತೆ ರಿಸಲ್ಟು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆ ಹಾಕೋತಾ ಇದ್ದೀನಿ. ಸ್ಫಟಿಕ ಕಲ್ಲನ್ನ ಸಿಹಿ ಮೊಸರಲ್ಲಿ, ಫ್ರಿಜ್ಜಲ್ಲಿಟ್ಟಿರೋ ಸಿಹಿ ಮೊಸರಲ್ಲಿ 10 ನಿಮಿಷ ನೆನೆ ಹಾಕೋತಾ ಇದ್ದೀನಿ. ಓಕೆ, ಈ ಕಡೆ ಪುಡಿ ರೆಡಿ ಇದೆ. ಪುಡಿ ಆ ಕಡ್ಡಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಶ್ರೀಗಂಧದ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡು ರೆಡಿ ಇದ್ದರೆ ಇವತ್ತಿನ ವೀಡಿಯೋಗೆ ಹೋಗ್ಬೋದು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಚೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೋಡಿ 10 ನಿಮಿಷ ಆಗಿದೆ. ಈಗ ಯಾವ ರೀತಿ ಇದೆ ಅದು ಅಂತ 10 ನಿಮಿಷ ಆಗಿದ ತಕ್ಷಣ ಅದು ಸ್ಫಟಿಕದ ಏನಂತೀವಿ ಎಸೆನ್ಸ್ ಎಲ್ಲ ಮೊಸರು ಇಳ್ಕೊಂಡು ಅದು ಸ್ವಲ್ಪ ತಿನ್ ಸ್ಲೈಸ್ ಆಗಿದೆ. ಫಸ್ಟು ಸ್ವಲ್ಪ ದಪ್ಪ ಆಯಿತು ಅಲ್ವಾ, ಅದಕ್ಕೆ 10 ನಿಮಿಷ ಸಿಹಿ ಮೊಸರು ನೆನೆ ಹಾಕೋಬೇಕು. ಈಗ ಅದನ್ನು ಈ ಪೌಡ್ರಿಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಜ್ಜಿಗೆ ಥರ ಮಾಡ್ಕೊಂಡು, ನೀರು ಹಾಕೋಬೇಡಿ, ನೀರು ಮಜ್ಜಿಗೆ ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಡಿಯೋ ನೀರನ್ನ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಯಿತಾ, ಇದನ್ನು ನೀವು ಒಂದೇ ಒಂದು ಅಪ್ಲಿಕೇಶನಲ್ಲಿ ನಿಮಗೆ 3 ಲೆವೆಲ್ಸ್ ಆಫ್ ಪಿಗ್ಮೆಂಟೇಷನ್ ವಾಸಿ ಮಾಡುತ್ತೆ, ಅದು ಬುಡದ ಸಮೇತ ಅಂತ ಹೇಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇಲ್ಲಿ ಯಾವುದೇ ರೀತಿಯಾದ ರೋಸ್ ವಾಟರ್ ಆಗಿರ್ಬೋದು, ಹಾಲಾಗಿರ್ಬೋದು, ಹಸಿ ಹಾಲು ಮಿಕ್ಸ್ ಮಾಡೋಂಗಿಲ್ಲ, ನೀರು ಮಿಕ್ಸ್ ಮಾಡೋಂಗಿಲ್ಲ, ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಥರ ನೀವು ಮಾಡ್ಕೋಬೋದು. ಅಲ್ಲಿ ನಾನು ಯೂಸ್ ಮಾಡಿರೋ ಮೊಸರು ಅಷ್ಟೇ ಸಿಹಿ ಮೊಸರು ಇರಬೇಕು, ಹುಳಿ ಮೊಸರು ಇರಬಾರ್ದು, ಒಂದಿನದ ಮೊಸರು ಇರಬೇಕು. ಅಥವಾ ಅದು ಏನಂತೀವಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ಬೋದು. ಒಂದು 10 ನಿಮಿಷ ಇಟ್ಟರೆ ಸ್ಕಿನ್ನು ಗ್ಲೋ ಬರುತ್ತೆ, ಶೈನಿಂಗ್ ಬರುತ್ತೆ. ಸ್ಫಟಿಕನೂ ಅಷ್ಟೇ, ಅದರ ಪ್ರಮಾಣ ಅಳತೆ ಪರ್ಫೆಕ್ಟಾಗಿರಬೇಕು. ಜಾಸ್ತಿ ಹಾಕ್ಕೊಂಡ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕಮ್ಮಿ ಹಾಕ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ಬರೋಲ್ಲ. ನೋಡಿ, ಈ ಥರ ನಿಮಗೆ ನೊರೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈಗಾಗಲೇ ವೀಡಿಯೋಲಿ ನೀವು ನೋಡಿದ್ದೀರಾ ಯಾವ ಥರ ಇರುತ್ತೆ, ಅದು ನೊರೆ ಬಂದಿರುತ್ತೆ, ಬಬಲ್ಸ್ ಥರ. ಆಯಿತಾ, ಅದೇ ಮೇನು. ಆಯಿತಾ, ಸೊ ಅದರಿಂದನೇ ನಿಮ್ಮ ಸ್ಕಿನ್ನಲ್ಲಿ ಶೈನಿಂಗ್ ಬರೋದು, ವೈಟ್ನಿಂಗ್ ಆಗೋದು, ಪಿಗ್ಮೆಂಟೇಷನ್ ಹೋಗೋದು, ಡಾರ್ಕ್ ಸ್ಪಾಟ್ಸ್ ಹೋಗೋದು. ಓಕೆ, ಆಮೇಲೆ ನಾನು ಫಿಟ್ಕರಿ ಸ್ಫಟಿಕದ ಕಲ್ಲಿನ ಪುಡಿ ಶುದ್ಧೀಕರಣ ಮಾಡಿ ಹಾಕೋಬೋದು ಬೇಕಿದ್ರೆ ನೀವು, ಇಲ್ಲ ಹಾಗೆ ಹಾಕೋಬೋದು. ಆಯಿತಾ, ನಿಮ್ಗೆ ಶೇರ್ ಮಾಡಿದೆ ಅದು ಎಷ್ಟು ತಿನ್ನಾಗಾಯಿತು ಅಂತ. ಓಕೆ, ಸೊ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಬೆಳ್ಳಕ್ಕೆ ಹಾಕ್ಬೋದು, ಪಿಗ್ಮೆಂಟೇಷನ್ ಹೋಗುತ್ತೆ ಅನ್ನೋದು ಭ್ರಮೆ. ಸೊ ಈ ಥರ ಆಯುರ್ವೇದದ ಇತಿಹಾಸಗಳನ್ನು ರಚಿಸಿದ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಮಾಡ್ಬೋದು. ಓಕೆ, ನೋಡಿ ಪ್ಯಾಕು ಅಷ್ಟೇ ಇಷ್ಟು ತೆಳ್ಳಗಿರಲಿ, ಆ ತಿಕ್ಕ ಪ್ಯಾಕ್ ಹಾಕಬೇಡಿ, ಯಾಕೆಂದರೆ ಸ್ಕಿನ್ನು ಬ್ರೀದ್ ಆಗಲಿ. ಆಯಿತಾ, ಸೊ ನೀಟಾಗಿ ಅಪ್ಲೈ ಮಾಡೋಣ. ಸೊ ನಾನು ಫುಲ್ಲು ಕಣ್ಣು ಕೆಳಗೆ 1 ಇಂಚ್ ಬಿಟ್ಬಿಡಿ. ಓಕೆ, ತೆಳ್ಳಿಕ್ಕಿರಲಿ ಪ್ಯಾಕು. ಮೊಸರು, ಸಿಹಿ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಒಂದಿನದ ಮೊಸರು, 3 ಪದಾರ್ಥಗಳು. ಒಂದು, ನಾನು ಮುಲತಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು. ಸೆಕೆಂಡ್ ಒನ್ ಸ್ಫಟಿಕದ ಕಲ್ಲಿನ ಪುಡಿ, ಐದರ ಶುದ್ಧೀಕರಣ ಆರ್ ವಿತೌಟ್ ಶುದ್ಧೀಕರಣ. ಫೈನ್, ಆ ಮೊಸರಲ್ಲಿ ಅದು ಕರಗಬೇಕು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದು ಇಂಪಾರ್ಟೆಂಟು. ಆಯಿತಾ, ಸ್ಫಟಿಕದ ಪುಡಿಯ ಎಸೆನ್ಸು ನಮಗೆ ಮೊಸರಲ್ಲಿ ಹೋಗಬೇಕು.
ನೀಟಾಗಿ ಹಚ್ಕೊಂಡು ನೋಡಿ, ಶೈನಿಂಗ್ ಕಾಣ್ತಿದೆಯಲ್ಲ, ಆ ಶೈನಿಂಗ್ ನಿಮಗೆ ಪ್ಯಾಕ್ ತೆಗೆದ ಮೇಲೂ ಬರುತ್ತೆ. ಓಕೆ, ಈಗ ನಾನು ಪ್ಯಾಕ್ ರಿಮೂವ್ ಮಾಡೋದು ಆ ಶೈನಿಂಗ್ ಬರುತ್ತೆ. ಓಕೆ, ಇದೊಂದು 8ರಿಂದ 10 ನಿಮಿಷ ಆಗಲಿ, ಸೆಮಿ ಡ್ರೈ ಆಗಲಿ. ಓಕೆನಾ, ಈ ಶೈನಿಂಗ್ ಬರುತ್ತೆ ಯಾಕಂದರೆ ಸ್ಫಟಿಕ ಹಾಕಿದ್ದೀವಿ. ಓಕೆ, ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಆಲ್ಮೋಸ್ಟ್ 10 ಮಿನಿಟ್ಸ್ ಇದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆ, ಇದು ನೀವು ಪ್ರತಿದಿನ ಹಾಕೋಬೋದು, ಬಟ್ ಸ್ಫಟಿಕದ ಪುಡಿ ಪ್ರತಿದಿನ ಹಾಕ್ಬೋದು. ಓಕೆ, ವಾರದಲ್ಲಿ ಮಂಡೇ ಹಾಕ್ಕೊಂಡ್ರೆ ಸಾಟರ್ಡೆ ಹಾಕ್ಕೊಳ್ಳಿ. ನೋಡಿ, ಓಕೆ, ಸ್ಫಟಿಕ ಅಂದರೆ ಅದರ ಟೆಂಡೆನ್ಸಿ ಹೆಂಗಿದೆ, ಸ್ಕಿನ್ನ ಶೈನಿಂಗ್ ಮಾಡುತ್ತೆ, ಬ್ರೈಟ್ನಿಂಗ್ ಮಾಡುತ್ತೆ, ವೈಟ್ನಿಂಗ್ ಮಾಡುತ್ತೆ, ಕಪ್ಪು ಕಲೆಗಳನ್ನ ಹೋಗಿಸುತ್ತೆ, ಪಿಗ್ಮೆಂಟೇಷನ್ನ ಹೋಗಿಸುತ್ತೆ. ಆಯಿತಾ? ಸೊ ನೋಡಿ, ಈ ಪ್ಯಾಕ್ ಹಾಕಿದ್ಮೇಲೆ ನೀವು ಫೇಸ್ಗೆ ಸೋಪ್ ಹಾಕಿ ತೊಳಿಬಾರ್ದು. ಐದರ್ ಮುಲತಿ ಸೋಪ್ ಆರ್ ನಾರ್ಮಲ್ ಸೋಪ್ ಹಾಕಬಾರ್ದು. ಜಸ್ಟ್ ಪ್ಲೇನ್ ವಾಟ್ರಲ್ಲಿ ನೀಟಾಗಿ ವಾಶ್ ಮಾಡ್ಕೋತೀನಿ. ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ. ಓಕೆ, ಶೈನಿಂಗ್ ಅಂತೂ 1000% ಸತ್ಯ. ಸ್ಕಿನ್ ವೈಟ್ನಿಂಗು, ಗ್ಲೋಯಿಂಗು 1000% ಸತ್ಯ. ಸ್ಫಟಿಕದ ಟೆಂಡೆನ್ಸಿ ಅದು. ನೋಡಿ, ಇದು ಹಾಕಿದ್ಮೇಲೆ ಸೋಪ್ ಹಾಕೋಬೇಡಿ. ಓಕೆ, ಚೆನ್ನಾಗಿ ಟ್ಯಾಪ್ ವಾಟ್ರಲ್ಲಿ ಫೇಸ್ನ ವಾಶ್ ಮಾಡಿಕೊಡಿ. ನೆಕ್ಸ್ಟ್ ಯಾವುದೇ ರೀತಿಯಾದ ಕ್ರೀಮ್ಸು ಅಪ್ಲಿಕೇಶನ್ ಮಾಡಬಾರ್ದು. ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಮುಲತಿ ಕ್ರೀಮ್ ಆಗಿರ್ಬೋದು. ಓಕೆ, ಗ್ಲೋ ನೋಡಿ, ಶೈನಿಂಗ್, ನಾನೇನಂದರೆ ಶೈನಿಂಗ್ ಗ್ಯಾರಂಟಿ. ಓಕೆ, ಇವತ್ತಿನ ವಿಡಿಯೋಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಮುತ್ತಿ. ನೀವು ಹೈಪ್ ಮಾಡಿದ್ರೆ ನನ್ನ ಜಾಬ್ಗೆ 1 ರೂಪಾಯಿ ಕತ್ರಿ ಬಿಡೋಲ್ಲ. ಹಂಗಂದ್ರೆ ನನಗೂ ಏನು ಕ್ಯಾಶ್ ಆಗೋಲ್ಲ. ಇಟ್ಸ್ ಜಸ್ಟ್ ಅ ಪಾಯಿಂಟ್ಸ್ ಅಷ್ಟೇ. ನೋಡಿ, ಇನ್ನೊಂದು 2 ನಿಮಿಷ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೆ, ಶೈನಿಂಗ್ ಡಬಲ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋಲ್ಲೇ ಮುಗಿಸ್ಲಾ. ಹೋಪ್ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.